ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಇವತ್ತಿನ ಕ್ಲಾಸ್ ಒಳಗ ವರ್ಗ ಸಮೀಕರಣಗಳ ಪಾಠವನ್ನ ಅಭ್ಯಾಸ 4.1 ನಲ್ಲಿರೋ ಸೆಕೆಂಡ್ ಮೇನ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಫಸ್ಟ್ ಕ್ವಶನ್ ಒಳಗ 8 ಸಬ್ ಕ್ವಶನ್ಸ್ ಅನ್ನ ನೋಡಿದ್ವಿ, ಡಿಸ್ಕಸ್ ಮಾಡಿದ್ವಿ ಹಿಂದಿನ ಕ್ಲಾಸ್ ಒಳಗ. ಇವತ್ತಿನ ಕ್ಲಾಸ್ ಒಳಗ ನಾವೇನ್ ಡಿಸ್ಕಸ್ ಮಾಡೋದ, ಸೆಕೆಂಡ್ ಮೇನ್ ಕ್ವಶನ್ ಒಳಗ 4 ಸಬ್ ಕ್ವಶನ್ಸ್ ಅದಾವ. ಆ 4 ಸಬ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಅದ್ರ ಫಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ. ಈ ಕೆಳಗಿನ ಸನ್ನಿವೇಶಗಳನ್ನ ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕ್ವಶನ್ ಕೇಳಿದಾನ. ಏನ್ ಕೊಟ್ಟಾನವ? ಕೊಟ್ಟಂತ ಒಂದು ಸನ್ನಿವೇಶ ಕೊಟ್ಟಾನ. ಆ ಸನ್ನಿವೇಶಕ್ಕ ಏನ್ ಬರಿಬೇಕಂತ? ವರ್ಗ ಸಮೀಕರಣ ಬರಿಬೇಕಂತ. ಕ್ಲಿಯರ್? ನೋಡ್ರಿ, ಇವಾಗ ಏನ್ ಕೊಟ್ಟಾನ? ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣ ಇದಂತ. ಒಂದು ಆಯತಾಕಾರ ಐತಂತ. ಆಯತಾಕಾರದ ನಿವೇಶನದ ವಿಸ್ತೀರ್ಣ ಎಷ್ಟೈತಂತ? 528 ಮೀಟರ್ ಸ್ಕ್ವೇರ್ ಐತಂತ. ಅದರದ ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ ಅಂತ. ಈ ನಿವೇಶನದ ಉದ್ದ ಮತ್ತು ಅಗಲಗಳನ್ನ ನಾವು ಕಂಡು ಹಿಡಿಯಬೇಕಾಗಿದೆ ಅಂತ ಕ್ವಶನ್ ಕೇಳಿದಾನ. ಹೌದಾ? ಇದ್ರ ವಿಸ್ತೀರ್ಣ 528 ಮೀಟರ್ ಸ್ಕ್ವೇರ್ ಕೊಟ್ಟಾನ. ಉದ್ದ ಮತ್ತ ಅಗಲ ಕೊಟ್ಟಿಲ್ಲ, ನಾವು ಕಂಡುಹಿಡಿಯೋಣ. ನೋಡ್ರಿ, ಫಸ್ಟ್ ಬರಿತೇನೆ. ಆಯತಾಕಾರದ ನಿವೇಶನದ ವಿಸ್ತೀರ್ಣ ಆಯತಾಕಾರದ ನಿವೇಶನದ ವಿಸ್ತೀರ್ಣ ಕೊಟ್ಟಾನ. ಎಷ್ಟು ಕೊಟ್ಟಾನ? 528 ಮೀಟರ್ ಸ್ಕ್ವೇರ್ ಕೊಟ್ಟಾನ. ಅವೇನ್ ಕೊಟ್ಟಾನ ಅದು ಬರ್ದೇವಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ನಿವೇಶನದ ಉದ್ದ ಅಂತ. ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ ಎದರ್ಕಿಂತ ಅಂತ ಬರ್ತೈತಲ್ಲ, ಅವಾಗ ಅದನ್ನ ಎಕ್ಸ್ ಅಂತ ತಗೋಬೇಕ. ನೋಡ್ರಿ, ಇಲ್ಲೇ ಉದ್ದವು ಅಗಲದ 2ರಷ್ಟಕ್ಕಿಂತ ಅಗಲದ. ಹೌದಾ? ಅಗಲಕ್ಕಿಂತ ಅಂದಿದ್ರು ಅಗಲನ ತಗೋಬೇಕು. ಏನಂತ? ಎಕ್ಸ್ ಅಂತ. ಕ್ಲಿಯರ್? ನೋಡ್ರಿ, ಇವಾಗ ಅಗಲದ ಅಂತ ಕೊಟ್ಟಾನಲ್ಲ, ಅದ್ರ ಸಂಬಂಧ ಫಸ್ಟ್ಗೆ ಆಯತಾಕಾರದ ನಿವೇಶನದ ಅಗಲ, ಆಯತಾಕಾರದ ನಿವೇಶನದ ಅಗಲ ಎಕ್ಸ್ ಮೀಟರ್ ಆಗಿರಲಿ ಅಂತ ತಗೋತೀನಿ. ಏನ್ ಇನ್ನೊಂದ್ಸರಿ ನೋಡ್ರಿ, ಕ್ವಶನ್ ಒಳಗೆ ಏನ್ ಕೊಟ್ಟಾನ? ನಿವೇಶನದ ಉದ್ದವು ಅದರ ಅಗಲದ ಅಂತ ಕೊಟ್ಟಾನ. ಎದರ್ಕಿಂತ ಅಂತ ಬರ್ತದಲ್ಲ, ಅದನ್ನ ಎಕ್ಸ್ ತಗೊಳ್ರಿ. ಅಂದ್ರೆ ಈಕ್ವೇಶನ್ ಬರಕ್ ಈಸಿ ಆಗ್ತದ. ಕ್ಲಿಯರ್? ಇವಾಗ ನೋಡ್ರಿ, ಆಯತಾಕಾರದ ಅಗಲ ಬರ್ಕೊಂಡೇವಿ. ಅದ ಆಯತಾಕಾರದ ನಿವೇಶನದ ಉದ್ದ. ನೋಡ್ರಿ, ಆಯತಾಕಾರದ ನಿವೇಶನದ ಉದ್ದ ಅನ್ನೋದೈತಲ್ಲ, ಅದರ ಅಗಲದ. ಎದರ ಅಗಲದ? ಆಯತಾಕಾರದ ಅಗಲದ. ಅಗಲ ಅಂದ್ರೆ ಎಷ್ಟೈತಪ್ಪ ನಮಗ? ಎಕ್ಸ್ ಐತಿ. ಹೌದಾ? ಆಯತಾಕಾರದ ಉದ್ದ ಅನ್ನೋದ ಅಗಲದ 2ರಷ್ಟಕ್ಕಿಂತ ಅಂತ. ಅಗಲದ 2ರಷ್ಟು ಅಂದ್ರೆ 2x. ಅಗಲ ಆಲ್ರೆಡಿ ಎಕ್ಸ್ ಐತಿ, ಅದ್ರ 2 ಪಟ್ಟು ಅಂದ್ರ 2ರಷ್ಟು ಅಂದ್ರೆ 2ರಿಂದ ಗುಣಾಕಾರ ಮಾಡ್ಬೇಕ. 2ರಷ್ಟಕ್ಕಿಂತ 1 ಹೆಚ್ಚಾಗೈತಂತ ಅಂದ್ರೆ +1 ಮೀಟರ್ ಆಗುತ್ತದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೋಡ್ರಿ, ಆಯತಾಕಾರದ ನಿವೇಶನದ ಉದ್ದ ಅನ್ನೋದೈತಲ್ಲ, ಉದ್ದವು ಆಯತಾಕಾರದ ಅಗಲದ 2ರಷ್ಟ. ಅಗಲ ಆಲ್ರೆಡಿ ಎಕ್ಸ್ ಅಂತ ತಗೊಂಡೇವಿ. ಅದರ 2ರಷ್ಟ ಅಂದ್ರೆ 2x +1 ಮೀಟರ್ ಆಗುತ್ತದೆ. ಯಾಕಂದ್ರೆ ಅವ ಕೊಟ್ಟಾನ, ಅದ್ರ ಪ್ರಕಾರ ಬರ್ದೀವಿ. ಇಷ್ಟು ಬರ್ದೀವಿ. ಅಗಲ ಸಿಕ್ತ, ಉದ್ದ ಸಿಕ್ತ. ಇವಾಗ ಏನ್ ಮಾಡ್ಬೇಕಂತ? ನಾವು ಅದರದ ಉದ್ದ ಮತ್ತ ಅಗಲವನ್ನ ಕಂಡಿಡಿಬೇಕಾಗಿದೆ ಅಂತ. ಹೌದಾ? ವಿಸ್ತೀರ್ಣ ಕೊಟ್ಟಾನವ. ಆಯತಾಕಾರದ ನಿವೇಶನದ ವಿಸ್ತೀರ್ಣ ಕೊಟ್ಟಾನ. ಎಷ್ಟು ಕೊಟ್ಟಾನ? 528 ಮೀಟರ್ ಸ್ಕ್ವೇರ್. ಹೌದಾ? ವಿಸ್ತೀರ್ಣ ಕೊಟ್ಟಾನ. ಇನ್ನೊಂದ್ಸರಿ ಬರ್ತೇನೆ ನೋಡ್ರಿ. ಎದರ ವಿಸ್ತೀರ್ಣ? ಆಯತಾಕಾರದ ನಿವೇಶನದ ವಿಸ್ತೀರ್ಣ. ಆಯತಾಕಾರದ
ನಿವೇಶನದ ವಿಸ್ತೀರ್ಣ ನಿವೇಶನದ ವಿಸ್ತೀರ್ಣ ಎಷ್ಟು ಕೊಟ್ಟಾನ 528 ಕೊಟ್ಟಾನ. ಆಯತಾಕಾರದ ನಿವೇಶನದ ವಿಸ್ತೀರ್ಣ ಕೊಟ್ಟಾನ 528. ಆಯತಾಕಾರದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಏನ? ಉದ್ದ ಗುಂಡ್ಲೆ ಅಗಲ. ಹೌದಾ? ವಿಸ್ತೀರ್ಣ ಅಂದ್ರು ಒಂದ, ಉದ್ದ ಗುಂಡ್ಲೆ ಅಗಲ ಅಂದ್ರು ಒಂದ. ಉದ್ದ ಗುಂಡ್ಲೆ ಅಗಲ ಈಸ್ ಈಕ್ವಲ್ ಟು 528. ಹೌದಾ? ಉದ್ದ ಸಿಕ್ಕೈತಿ ನಮಗ. ಉದ್ದ ಎಷ್ಟೈತಿ? 2x + 1 ಐತಿ. ಹೌದಾ? ಅಗಲ ಸಿಕ್ಕೈತಿ ಎಷ್ಟೈತಿ? x ಐತಿ. ಕ್ಲಿಯರ್? ಅಗಲ ಏನೈತಿ? x ಐತಿ ಈಸ್ ಈಕ್ವಲ್ ಟು 528. ಕ್ಲಿಯರ್? ಉದ್ದ ಸಿಕ್ಕೈತಿ, ಉದ್ದ ಬರ್ದೀವಿ. ಅಗಲ ಐತಿ, ಅಗಲ ಬರ್ದೀವಿ. ಇವಾಗ x ಇಂದ ಗುಣಾಕಾರ ಮಾಡೋಣ. x ಇಂಟು 2x 2x². x ಒಂದ್ಲೆ x ಈಸ್ ಈಕ್ವಲ್ ಟು 528. ಎಕ್ಸ್ ಅನ್ನು ತಗೊಂಡು ಇದಕ್ಕೆ ಗುಣಾಕಾರ ಮಾಡ್ರಿ, ಅದ ಎಕ್ಸ್ ಅನ್ನು ತಗೊಂಡು ಇದಕ್ಕೆ ಗುಣಾಕಾರ ಮಾಡ್ರಿ. 2x² + x ಬರ್ತದ ಈಸ್ ಈಕ್ವಲ್ ಟು 528 ಬರ್ಕೊಂಡೆ. ಇವಾಗ 2x² ಅನ್ನ ಹಂಗ ಬರ್ಕೊಳ್ರಿ, ಪ್ಲಸ್ ಎಕ್ಸ್ ಅನ್ನ ಹಂಗ ಬರ್ಕೊಳ್ರಿ. 528ನ ಈ ಸೈಡ್ ಕರ್ಕೊಂಡ್ ಬಂದ್ರ -528 ಆಕೈತಿ ಈಸ್ ಈಕ್ವಲ್ ಟು 0. ಇದ ನೋಡ್ರಿ ನಮಗ ಬೇಕಾಗಿರುವಂತ ವರ್ಗ ಸಮೀಕರಣ. ಅವ ವರ್ಗ ಸಮೀಕರಣದ ರೂಪದೊಳಗೆ ಬರಿ ಅಂದಿದ್ದ, ನಾವು ವರ್ಗ ಸಮೀಕರಣದ ರೂಪದೊಳಗೆ ಬರ್ದಿದ್ವಿ. ಇಷ್ಟ ಇದರ ಆನ್ಸರ್. ಕ್ಲಿಯರ್? ಅರ್ಥ ಆಗ್ಯದ ಅನ್ಕೋತಾನಿ. ಫಸ್ಟ್ ಗೆ ಕೊಟ್ಟಂತ ದತ್ತಾಂಶಗಳನ್ನ ಬರ್ಕೊಳ್ರಿ, ಅದರ ಪ್ರಕಾರವಾಗಿ ಲೆಕ್ಕ ಬಿಡಿಸ್ಕೊಂತ ಹೋಗ್ರಿ. ಆರಾಮ್ಸೆ ಮಾಡ್ಬೋದು. 3 ಮಾರ್ಕ್ಸ್ ಕ್ವಶನ್ಸ್ಗೆ ಇಂಪಾರ್ಟೆಂಟ್ ಇವ, ಪ್ರಾಕ್ಟೀಸ್ ಮಾಡ್ರಿ. ಕ್ಲಿಯರ್? ಅರ್ಥ ಆಗ್ಯದ ಅನ್ಕೋತಾನಿ. ಸೆಕೆಂಡ್ ಕ್ವಶನ್. 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ನಾವು ಪೂರ್ಣಾಂಕಗಳನ್ನ ಕಂಡು ಹಿಡಿಯಬೇಕಾಗಿದೆ ಅಂತ ಕ್ವಶನ್ ಕೇಳಿದಾನ. ಹೌದಾ? ಎಂತ ಎರಡು ಅನುಕ್ರಮ ಧನ ಪೂರ್ಣಾಂಕಗಳಂದ್ರ 2 ನಂಬರ್ ಅಂತ ಅನುಕ್ರಮವಾಗಿರ್ಬೇಕಂತ. ಒಂದ್ ವೇಳೆ ನಾವು ಫಸ್ಟ್ ನಂಬರ್ ಅನ್ನ 2 ಅಂತ ತಗೊಂಡ್ರೆ ಇದರ ಅನುಕ್ರಮ ಎರಡನೇ ಪೂರ್ಣಾಂಕ 3 ಆಗತ್ತ. ಒಂದ್ ವೇಳೆ ನಾ 4 ತಗೊಂಡಿ ಅಂದ್ರ ಅದ್ರ ಅನುಕ್ರಮ ಪೂರ್ಣಾಂಕ 5 ಆಗತ್ತ. ಒಂದನ್ನ ಕೂಡಿಸ ನೆಕ್ಸ್ಟ್ ಸಿಗ್ತದ. ಒಂದ್ ವೇಳೆ ಫಸ್ಟ್ ಪೂರ್ಣಾಂಕ ನಾ ಏನಾದ್ರು 1 ಅಂತ ತಗೊಂಡಿ ಅಂದ್ರ ಎರಡನೇ ಪೂರ್ಣಾಂಕ 2 ಆಗತ್ತ. ಕ್ಲಿಯರ್? ಒಂದನೇ ಪೂರ್ಣಾಂಕಕ್ಕ ಒಂದನ್ನ ಕೂಡಿಸಿದ್ರೆ ಎರಡನೇ ಪೂರ್ಣಾಂಕ ಸಿಗುತ್ತದ. ಆ ಪೂರ್ಣಗಳಿಗೆ ಅನುಕ್ರಮ ಪೂರ್ಣಾಂಕಗಳಂತ ಕರಿತೀವಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನಿ. ಇವಾಗ ನೋಡ್ರಿ, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಅಂತ ಗುಣಿಸಿದಾಗಿ ಬಂದಿರುವಂತ ಉತ್ತರ 306 ಆಗೈತಂತ. ನಾವು ಆ ಪೂರ್ಣಾಂಕಗಳನ್ನ ಕಂಡುಹಿಡಿಯಬೇಕಂತ ಅದಕ್ಕ ಒಂದು ವರ್ಗ ಸಮೀಕರಣವನ್ನ ರಚಿಸುವಂತ. ಕ್ಲಿಯರ್? ನಮಗ್ ಫಸ್ಟ್ ಅನುಕ್ರಮ ಧನ ಪೂರ್ಣಾಂಕ ಅದಾವ, 2 ಅದಾವ. ಅದರೊಳಗೆ ಫಸ್ಟ್ ನಂಬರ್ ನನಗೆ ಗೊತ್ತೇ ಇಲ್ಲ. ಅದರ ಸಂಬಂಧ ಏನ್ ತಗೊಳ್ಳೋಣ? ಎಕ್ಸ್ ಅಂತ ತಗೊಳ್ಳೋಣ. ಮೊದಲನೇ ಧನ ಪೂರ್ಣಾಂಕ ಅಂತ ಬರ್ಕೊಳ್ರಿ. ಮೊದಲನೇ ಧನ ಪೂರ್ಣಾಂಕ ಎಕ್ಸ್ ಆಗಿರಲಿ. ಕ್ಲಿಯರ್? ಒಂದನೇದ್ ನನಗೆ ಯಾವ್ದಂತ ಗೊತ್ತಿಲ್ಲ, ಅದ್ರ ಸಂಬಂಧ ಮೊದಲನೇ ಧನ ಪೂರ್ಣಾಂಕ ಎಕ್ಸ್ ಆಗಿರಲಿ ಅಂತ ತಗೊಂಡೆ. ಹೌದಾ? ಎರಡನೇ ಧನ ಪೂರ್ಣಾಂಕ ಏನಕ್ಕೈತಿ? ಅದಕ್ಕೆ ಒಂದನ್ನ ಕೂಡಿಸಿದ್ರೆ ಎರಡನೇ ಸಿಗ್ತೈತಿ. ಆಲ್ರೆಡಿ ನಾವು ಹಿಂದೆ ಹೇಳಿದೆ ನಾನು. ಒಂದ್ ನಂಬರಿಗೆ ನೆಕ್ಸ್ಟ್ ಒಂದನ್ನ ಕೂಡಿಸಿದ್ರೆ ಎರಡನೇ ಪೂರ್ಣಾಂಕ ಸಿಗತೈತಿ. ಆಲ್ರೆಡಿ ಒಂದ್ ಪೂರ್ಣಾಂಕ ಎಕ್ಸ್ ತಗೊಂಡಿನಿ, ಎರಡನೇ ಪೂರ್ಣಾಂಕ ಸಿಗ್ಬೇಕಂದ್ರೆ ಏನ್ ಕೂಡಿಸ್ಬೇಕು ನಾನು? ಎಕ್ಸ್ ಪ್ಲಸ್ ಒಂದನ್ನ ಕೂಡಿಸ್ಬೇಕ. ಒಂದನ್ನು ಕೂಡಿಸಿದ್ರೆ ಎಕ್ಸ್ ಪ್ಲಸ್ 1 ಆಗತ್ತ. ಆದ್ರಿಂದ ಎರಡನೇ ಧನ ಪೂರ್ಣಾಂಕ ಎಕ್ಸ್ ಪ್ಲಸ್ 1 ಆಗುತ್ತದೆ. ಹೌದಾ? ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಮೊದಲನೇ ಧನ ಪೂರ್ಣಾಂಕ ಎಕ್ಸ್ ಅಂತ ತಗೊಂಡೇನಿ. ಎರಡನೇ ಧನ ಪೂರ್ಣಾಂಕ ಬೇಕಂದ್ರ ಅದಕ್ಕೆ ಒಂದನ್ನ ಎಕ್ಸ್ಕ್ ಒಂದನ್ನ ಕೂಡಿಸಿದ್ರೆ ಎರಡನೇ ಧನ ಪೂರ್ಣಾಂಕ ಸಿಕ್ತ. ಈಗ ಒಂದನೇದು ಸಿಕ್ತ, ಎರಡನೇ ಸಿಕ್ತ. ಅವಕೂರ್ ಗುಣಲಬ್ಧ ಕೊಟ್ಟಾನ. ಆ 2 ಧನ ಪೂರ್ಣಾಂಕ ಗುಣಲಬ್ಧ ಕೊಟ್ಟಾನ. ಬರ್ಕೊಳ್ರಿ. ಗುಣಲಬ್ಧ ಎಷ್ಟು ಕೊಟ್ಟಾನ? 306 ಕೊಟ್ಟಾನ. ಗುಣಲಬ್ಧ 306 ಕೊಟ್ಟಾನ. ಕ್ಲಿಯರ್? ಈ ಗುಣಲಬ್ಧ 306 ಕೊಟ್ಟಾನ. ಗುಣಲಬ್ಧ ಅಂದ್ರೆ ಏನು? 2 ಸಂಖ್ಯೆಗಳನ್ನ ಗುಣಿಸಿದಾಗ ಬಂದಂತ ಉತ್ತರ.
ಯಾವ ಎರಡು ಸಂಖ್ಯೆ? ಒಂದ್ ಸಂಖ್ಯೆ ಎಕ್ಸ್, ಇನ್ನೊಂದ್ ಸಂಖ್ಯೆ ಎಕ್ಸ್ ಪ್ಲಸ್ ಒನ್. ಒಂದನೇದ ಧನ ಪೂರ್ಣಾಂಕ ಎಕ್ಸ್ ಅಂತ ತಗೊಂಡೇವಿ, ಎರಡನೇ ಧನ ಪೂರ್ಣಾಂಕ ಎಕ್ಸ್ ಪ್ಲಸ್ ಒನ್ ಗುಣಿಸಿದಾಗ ಬಂದಂತ ಉತ್ತರ 306 ಅಂತ. ಕ್ಲಿಯರ್? ಮೊದಲ ಧನ ಪೂರ್ಣಾಂಕ ಎರಡನೇ ಧನ ಪೂರ್ಣಾಂಕವನ್ನ ಗುಣಿಸಿದಾಗ ಬಂದಂತ ಉತ್ತರಕ್ಕೆ ಗುಣಲಬ್ಧ ಅಂತ ಕರಿತೀವಿ. ಅದು 306 ಆಗೈತಿ. ಇವಾಗ ಎಕ್ಸ್ ಅನ್ನ ಎಕ್ಸ್ ಗುಣಾಕಾರ ಮಾಡಿರಿ, ಎಕ್ಸ್ ಸ್ಕ್ವೇರ್ ಎಕ್ಸ್ ಒಂದ್ಲೆ ಎಕ್ಸ್ ಈಸ್ ಈಕ್ವಲ್ ಟು 306. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಷ್ಟೇ ಇರಲಿ, ಪ್ಲಸ್ 306 ಐತಿ, ಈ ಸೈಡ್ ಬಂದ್ರೆ ಮೈನಸ್ 306 ಆಕೈತಿ, ಈಸ್ ಈಕ್ವಲ್ ಟು 0. ನಮಗ್ ಬೇಕಾಗಿರುವಂತ ವರ್ಗ ಸಮೀಕರಣ ಇದ ನೋಡ್ರಪ್ಪ. ಕ್ಲಿಯರ್? ಅರ್ಥ ಆಗ್ಯದ ಅನ್ಕೋತಾನಿ. ಮೊದಲ ಧನ ಪೂರ್ಣಾಂಕ ಅಂದ್ರ ಎಕ್ಸ್ ತಗೊಳ್ರಿ, ಎರಡನೇ ಧನ ಪೂರ್ಣಾಂಕ ಅಂದ್ರ ಅದಕ್ ಒಂದನ್ನ ಕೂಡಿಸಿದಾಗ ನೆಕ್ಸ್ಟ್ ಧನ ಪೂರ್ಣಾಂಕ ಸಿಗತ್ತ, ಅದ್ರ ಸಂಬಂಧ ಎಕ್ಸ್ ಪ್ಲಸ್ ಒನ್ ಆಗುತ್ತದೆ ಅಂತ ಬರ್ದೆ. ಗುಣಲಬ್ಧ 306 ಕೊಟ್ಟಾನ, ಅದನ್ನ ಬರ್ಕೊಂಡೆ. ಗುಣಲಬ್ಧ ಅಂದ್ರೇನೆ ಎರಡು ಸಂಖ್ಯೆಗಳನ್ನ ಗುಣಿಸಿದ್ದ, ನಾವು ಎರಡು ಸಂಖ್ಯೆ ತಗೊಂಡೇವಿ, ಅವ್ನ ಗುಣಾಕಾರ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬಂದ ಈಸ್ ಈಕ್ವಲ್ ಟು 306. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಪ್ಲಸ್ 306 ಈ ಸೈಡ್ ಕರ್ಕೊಂಡ್ಬಂದ್ರೆ ಮೈನಸ್ 306 ಬಂತ, ಈಸ್ ಈಕ್ವಲ್ ಟು 0 ಬಂತ. ಕ್ಲಿಯರ್? ಅರ್ಥ ಆಗ್ಯದ ಅನ್ಕೋತೀನಿ. ವರ್ಗ ಸಮೀಕರಣ ರಚಿಸಂದಿದ್ರೆ ನಾವು ರಚಿಸೀವಿ. ಇಷ್ಟು ಮಾಡಿದ್ರೆ ನಿಮಗ ಈ ಮಾರ್ಕ್ಸ್ ಕೊಡಂಗಿಲ್ಲ. ಇವ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾನ. ಎಲ್ ಬಿ ಎದೊಳಗ ಈ ರೀತಿ ಕ್ವಶನ್ಸ್ ಕೇಳ್ಯಾನ, ಅವು ಪೂರ್ಣಾಂಕಗಳನ್ನು ಕಂಡುಹಿಡಿಯೋಣ. ಇವಾಗ ಅಭ್ಯಾಸದೊಳಗ ವರ್ಗ ಸಮೀಕರಣ ಅಷ್ಟ ರಚಿಸೋಣ, ಅದರ ಸಂಬಂಧ ಅಷ್ಟ ರಚಿಸೋಣ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅರ್ಥ ಆಯ್ತು ಅನ್ಕೋತಾನೆ ಈ ಕ್ವಶನ್. ಮೂರನೇ ಕ್ವಶನ್, ರೋಹನನ ತಾಯಿಯು ಅವನಿಗಿಂತ, ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಯಾರ್ಗಿಂತ ಯಾರ್ದ ಅಂತ ಬಂದಿರ್ತದಲ್ಲ ಅವ್ರನ್ನ ಎಕ್ಸ್ ಅಂತ ತಗೋಬೇಕು ನೋಡ್ರಿ. ಇಲ್ಲೇ ಯಾರ್ಗಿಂತ ಅಂದಾರ ರೋಹನನ ತಾಯಿಯು ಅವನಿಗಿಂತ ಅಂದ್ರ ಅವಳ ಮಗನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 306 ಅಂತ. ನಾವು ರೋಹನನ ಈಗಿನ ವಯಸ್ಸನ್ನ ಕಂಡು ಹಿಡಿಯಲು ಬಯಸುತ್ತೇವೆ ಅಂತ ಕ್ವಶನ್ ಕೇಳ್ಯಾನ. ಈ ಕ್ವಶನ್ಕ ನಾವು ವರ್ಗ ಸಮೀಕರಣ ರಚಿಸ್ಬೇಕಂತ ರಚಿಸೋಣ. ಇವಾಗ ಯಾರ ವಯಸ್ಸನ್ನ ಎಕ್ಸ್ ಅಂತ ತಗೋಬೇಕು ನಾವ ನೋಡ್ರಿ. ಯಾರ್ಗಿಂತ ಅಂತ ಇರತ್ತಲ್ಲ ಅವ್ರನ್ನ ತಗೋಬೇಕ. ಯಾರ್ಗಿಂತ ಅಂದಾರ ಇಲ್ಲೇ ಅವನಿಗಿಂತ. ಯಾರಿಗಿಂತ? ರೋಹನನ ತಾಯಿ ಅದಲ್ಲ, ರೋಹನನಿಗಿಂತ ಅಂದಾರ. ಅವನಿಗಿಂತ ಅಂದ್ರ ರೋಹನ್, ಅವಂದ ಎಕ್ಸ್ ತಗೋಬೇಕು, ಯಾಕಂದ್ರ ಅವನಿಗಿಂತ ಅಂದಾರ. ಅದರ ಸಂಬಂಧ ರೋಹನನ ವಯಸ್ಸು ಎಕ್ಸ್ ವರ್ಷ ಆಗಿರಲಿ. ಅವಂದ ಯಾಕೆ ತಗೊಂಡೆ? ಅವನಿಗಿಂತ ಅಂತ ಕೊಡ್ರಲ್ಲ, ಅದ್ರ ಸಂಬಂಧ ಎಕ್ಸ್ ಅಂತ ತಗೊಂಡೆ. ಕ್ಲಿಯರ್? ನೆಕ್ಸ್ಟ್ ರೋಹನನ ತಾಯಿಯ ವಯಸ್ಸು ನೋಡ್ರಿ. ಇವಾಗ ರೋಹನನ ತಾಯಿಯ ವಯಸ್ಸು ಐತಲ್ಲ ಅವನಿಗಿಂತ ಅಂತ. ಯಾರಿಗಿಂತ? ರೋಹನನ ವಯಸ್ಸು ಏನ್ ತಗೊಂಡವಲ್ಲ ಅವನ್ಕಿಂತ, ರೋಹನನ ವಯಸ್ಸಿಗಿಂತ 26 ವರ್ಷ ಹೆಚ್ಚಂದ್ರ ಪ್ಲಸ್ 26 ಮಾಡ್ಬೇಕ. ಕ್ಲಿಯರ್? ಪ್ಲಸ್ ಎಕ್ಸ್ ಪ್ಲಸ್ 26 ವರ್ಷ ಆಗುತ್ತದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ರೋಹನನ ವಯಸ್ಸು ಎಕ್ಸ್ ಅಂತ ತಗೊಂಡಿವಿ, ರೋಹನನ ತಾಯಿ ವಯಸ್ಸು ಏನಾತ? ಎಕ್ಸ್ ಪ್ಲಸ್ 26. ಯಾಕಂದ್ರ ಅವನಿಗಿಂತ 26 ವರ್ಷ ದೊಡ್ಡವ್ರಂತವ್ರ, ಅದ್ರ ಸಂಬಂಧ ಎಕ್ಸ್ ಪ್ಲಸ್ 26 ವರ್ಷ ಆಗುತ್ತದೆ ಅಂತ ಬರ್ದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಅದಾದ್ಮೇಲೆ ನೋಡ್ರಿ 3 ವರ್ಷಗಳ ನಂತರ ನೋಡ್ರಿ, ಈ ಪ್ರೆಸೆಂಟ್ ಕೊಟ್ಟಿಲ್ಲ ಅವ. 3 ವರ್ಷಗಳ ನಂತರ ನಾನು 3 ವರ್ಷ ಮುಂದ್ ಹೋಗ್ಯಾನ ಅಂದ್ರ 3 ವರ್ಷಗಳ ನಂತರ ರೋಹನನ ವಯಸ್ಸು ಏನಕೈತಿ? ಎಕ್ಸ್ ಪ್ಲಸ್ 3 ಆಕೈತಿ. ರೋಹನನ ವಯಸ್ಸು ಎಕ್ಸ್ ಪ್ಲಸ್ 3 ಆಗುತ್ತದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಇನ್ನೊಂದ್ಸರಿ ನೋಡ್ರಿ, ರೋಹನ ವಯಸ್ಸು ಎಕ್ಸ್ ಅಂತ ತಗೊಂಡ್ವಿ. ಪ್ರೆಸೆಂಟ್ ರೋಹನನ ವಯಸ್ಸು ಎಕ್ಸ್ ಐತಿ.
ಕ್ಲಿಯರ್. ಈಗ 3 ವರ್ಷ ನಂತರ ಅಂದ್ರೆ ಎಕ್ಸ್ 3 ಕೂಡಿಸಿದ್ರೆ 3 ವರ್ಷ ನಂತರ ಆಕೇತಿ ಎಕ್ಸ್ ಪ್ಲಸ್ 3 ಆಗುತ್ತದೆ. ಹಂಗ 3 ವರ್ಷಗಳ ನಂತರ 3 ವರ್ಷಗಳ ನಂತರ ರೋಹನನ ತಾಯಿಯ ವಯಸ್ಸು ರೋಹನನ ತಾಯಿಯ ವಯಸ್ಸು ಈ ಸದ್ಯ ಎಕ್ಸ್ ಪ್ಲಸ್ 26 ಐತಿ. ಇನ್ನು 3 ವರ್ಷ ಮುಂದೆ ಹೋದಿವ ಅಂದ್ರೆ ಎಕ್ಸ್ ಪ್ಲಸ್ 29 ಆಕೈತಿ. ಹೌದಾ? 26ಕ್ಕೆ 3 ಕೂಡಿಸಿದ್ರೆ 29 ವರ್ಷ ಆಗುತ್ತದೆ. ಇಲ್ಲಿ ವರ್ಷ ಬರ್ಕೊಂಡ್ಬಿಡ್ರಿ. ವರ್ಷ ಎಕ್ಸ್ ಪ್ಲಸ್ 29 ವರ್ಷ ಆಗುತ್ತದೆ. ಕ್ಲಿಯರ್. 3 ವರ್ಷಗಳ ನಂತರ ರೋಹನನ ವಯಸ್ಸೇನಾತ ಎಕ್ಸ್ ಪ್ಲಸ್ 3 ಆತ. 3 ವರ್ಷದ ನಂತರ ಅವರ ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ 29 ಆತ. ಅವಾಗ 3 ವರ್ಷಗಳ ನಂತರ ಇದಲ್ಲ, ಅವಾಗ ಅವ್ರ ಗುಣಲಬ್ಧ ಅಂತ. ಗುಣಲಬ್ಧ ಅಂದ್ರೇನ? 2 ಪರಿಮಾಣಗಳನ್ನ ಗುಣಿಸಿದಾಗ ಬಂದಂತ ಉತ್ತರ ಗುಣಲಬ್ಧ ಅಂತ ಕರಿತೀವಿ. 2 ಸಂಖ್ಯೆಗಳನ್ನ ಗುಣಿಸಿದಾಗ ಬಂದಂತ ಉತ್ತರವನ್ನ ಗುಣಲಬ್ಧ ಅಂತ ಕರಿತೀವಿ. ಗುಣಲಬ್ಧ ಕೊಟ್ಟಾನ. ಗುಣಲಬ್ಧ ಎಷ್ಟು ಕೊಟ್ಟಾನ? 360 ಕೊಟ್ಟಾರ ನೋಡ್ರಿ. ಕ್ಲಿಯರ್. ಈ ಗುಣಲಬ್ಧ 360 ಅಂದ್ರೆ ಗುಣಿಸಿದಾಗ ಯಾವಾಗ? 3 ವರ್ಷದ ನಂತರದ್ದು ಇಲ್ಲೈತಲ್ಲ, ಇದನ್ನ ಗುಣಿಸಿದ ಉತ್ತರ 360 ಅಂತ. ಎಕ್ಸ್ ಪ್ಲಸ್ 3 ರೋಹನನ ವಯಸ್ಸು, ಎಕ್ಸ್ ಪ್ಲಸ್ 29 ರೋಹನನ ತಾಯಿ ವಯಸ್ಸು ಗುಣಿಸಿದಾಗ ಬಂದಂತ ಗುಣಲಬ್ಧ 360 ಅಂತ. ಕ್ಲಿಯರ್. ನಾ ಯಾಕೆ ಇವನು ಗುಣಿಸ್ಲಿಲ್ಲ ಅಂದ್ರ ಇವ 3 ವರ್ಷದ ನಂತರದ ಗುಣಲಬ್ಧ ಕೊಟ್ಟಾನ, ಅದ್ರ ಸಂಬಂಧ ಇವನ್ 2 ಗುಣಿಸಿದ್ವಿ. ಕ್ಲಿಯರ್. ಪ್ರೆಸೆಂಟ್ ಕೇಳಿದ್ರೆ ಇವನ್ 2 ಗುಣಿಸ್ಬಿಡ್ತಿದ್ದೆ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. 3 ವರ್ಷದ ನಂತರ ಅಂದಿದ್ದಕ್ಕ ಇವನ್ 2 ಗುಣಿಸ್ಬೇಕ. ಕ್ಲಿಯರ್. ಅರ್ಥ ಆಗೈತೆ ಅನ್ಕೋತೀನಿ. ಇವಾಗ ನೋಡ್ರಿ 2 ಬ್ರಾಕೆಟ್ ಬಂದಾವ. ಆಲ್ರೆಡಿ ನಾವು ಇದನ್ನ ಕಲ್ಕೊಂಡೇವಿ ಹಿಂದಿನ ಕ್ಲಾಸ್ ಒಳಗ. 2 ಬ್ರಾಕೆಟ್ ಬಂದಾಗ ಹೆಂಗ್ ಮಾಡೋದು ಅಂತೇಳಿ. ಎಕ್ಸ್ ಇಂಟು ಎಕ್ಸ್ ಮಾಡಿರ ಎಕ್ಸ್ ಸ್ಕ್ವೇರ್, ಎಕ್ಸ್ ಗುಣಾಕಾರ 29 ಎಕ್ಸ್, 3 ಗುಣಾಕಾರ ಎಕ್ಸ್ 3x, 3 29 ಅಥವಾ 29 3 87 ಈಸ್ ಈಕ್ವಲ್ ಟು 360. ಎಕ್ಸ್ ಅನ್ನ ತಗೊಂಡ್ ಎಕ್ಸ್ ಗುಣಾಕಾರ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಬಂತ. ಎಕ್ಸ್ ಅನ್ನ ತಗೊಂಡಾಗ 29 ಗುಣಾಕಾರ ಮಾಡಿದಾಗ 29 ಎಕ್ಸ್ ಬಂತ. 3 ತಗೊಂಡ್ ಎಕ್ಸ್ ಗುಣಾಕಾರ ಮಾಡಿರ 3 ಎಕ್ಸ್ ಬಂತ. 3 ತಗೊಂಡು 29 ಗುಣಾಕಾರ ಮಾಡಿದಾಗ 87 ಬಂತ. ಅರ್ಥ ಆಗೈತೆ ಅನ್ಕೋತೀನಿ. ಈಸ್ ಈಕ್ವಲ್ ಟು 360 ಹಂಗ ಬರ್ಕೊಂಡೆ. ಎಕ್ಸ್ ಸ್ಕ್ವೇರ್ 29 ಎಕ್ಸ್ 3 ಎಕ್ಸ್ ಅನ್ನ ಕೂಡ್ಸಿದ್ರ 32 ಎಕ್ಸ್ ಆಕೈತಿ. ಪ್ಲಸ್ 87 ಅಷ್ಟೇ ಇರಲಿ, ಮೈನಸ್ 360 ಈಸ್ ಈಕ್ವಲ್ ಟು 0. ಅರ್ಥ ಆಗೈತೆ ಅನ್ಕೋತೀನಿ. ಇಲ್ಲಿ ನೋಡ್ರಿ 2 ಸಂಖ್ಯೆ ಅದಾವ, ಚಿಹ್ನೆ ಬೇರೆ ಬೇರೆ ಅದಾವ. 360 87ನ್ನ ಕಳಿಯೋಣ. 10 7 3, 6 9 ಹೋಗಂಗಿಲ್ಲ, 16 9 ಹೋದ್ರ 7, 3 1 ಹೋದ್ರ 2, 279 ಬರ್ತದ. ಕ್ಲಿಯರ್. ಎಕ್ಸ್ ಸ್ಕ್ವೇರ್ ಪ್ಲಸ್ 32 ಎಕ್ಸ್ ಮೈನಸ್ 2 ಸಂಖ್ಯೆ ಚಿಹ್ನೆ ಬೇರೆ ಬೇರೆ ಅದಾವ. ಕಳೆದಾಗ 273 ಬಂತ. 273 ಬಂತ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಐತಿ. ಮೈನಸ್ ಈಸ್ ಈಕ್ವಲ್ ಟು 0. ನಿಮಗ್ ಬೇಕಾಗಿರುವಂತ ವರ್ಗ ಸಮೀಕರಣ ಇದ ನೋಡಪ್ಪ. ಈ ವರ್ಗ ಸಮೀಕರಣ ಬಿಡಿಸಿರಿ ಅಂದ್ರ ಅವರ ಈಗಿನ ವಯಸ್ಸು ಸಿಗ್ತದ. ಕ್ಲಿಯರ್. ವರ್ಗ ಸಮೀಕರಣ ರಚಿಸಂದಿ ಅಂದ ನಾವು ರಚಿಸೀವಿ. ಅರ್ಥ ಆಗೈತೆ ಅನ್ಕೋತೀನಿ. ನೋಡ್ರಿ, ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವವು 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ನಾವು ರೈಲಿನ ಜವವನ್ನ ಕಂಡುಹಿಡಿಯಲು ಬಯಸುತ್ತೇವೆ ಅಂತ ಕ್ವಶನ್ ಕೇಳಿದಾನ. ಫಸ್ಟ್ ಗೆ ನೋಡ್ರಿ, ಏಕರೂಪ ಜವ ಅಂದ್ರ ಗೊತ್ತಿರ್ಬೇಕ. ಏಕರೂಪ ಜವ ಅಂದ್ರ ಸಮನಾದ ಕಾಲದೊಳಗ ಸಮನಾದ ದೂರವನ್ನ ಕ್ರಮಿಸ್ಬೇಕ. ಅದಕ್ಕ ಏಕರೂಪ ಜವ ಅಂತ ಕರಿತೀವಿ. ಅದಾದ್ಮೇಲೆ 480 ಕಿಲೋಮೀಟರ್ ದೂರವನ್ನ ಕ್ರಮಿಸಾಕತ್ತಂತದ. ಕ್ರಮಿಸಾಕತ್ತಂತ ಅದ್ರ ಸಂಬಂಧ ಬರೀರಿ. ಎಷ್ಟು ದೂರ ಚಲಿಸತದ? 480 ಕಿಲೋಮೀಟರ್. ಚಲಿಸಿದ ದೂರ
ಚಲಿಸಿದ ದೂರ 480 ಕಿಲೋಮೀಟರ್. ಹೌದಾ? ಇವಾಗ ಅದ್ರ ಜವ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆಗೈತಂತ. ಆದ್ರ ಮೊದಲಿನ ಸಮಯ ಜವ ನಮಗ್ ಗೊತ್ತಿಲ್ಲ. ಅದ್ರ ಸಂಬಂಧ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಇದು ಜವದ ಎಸ್ಸಾಯಮಾನ ಬರಿಬೇಕು ನೀವು. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಆಗಿರಲಿ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ಇವಾಗ ಆದಾಗಿಂದ ಫಸ್ಟ್ಗೆ ಇದಕ್ಕೆ ಸಮಯ ಬರ್ಕೊಳ್ಳೋಣ. ಆಲ್ರೆಡಿ ನಾವು 9th ಕಲ್ಕೊಂಡೇವಿ. ಜವ ಈಸ್ ಈಕ್ವಲ್ ಟು ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ. ಹೌದಾ? ಜವ ಅಂದ್ರೆ ಚಲಿಸಿದ ದೂರ ಭಾಗಿಸು ತೆಗೆದುಕೊಂಡ ಕಾಲ. ನಾವು ಕಲ್ಕೊಂಡೇವಿ ಇದನ್ನ 9th ಕ್ಲಾಸ್ ಒಳಗ. ಇವಾಗ ನಾನು ಕಾಲ ಕಂಡಿಡಬೇಕಂದ್ರೆ ಕಾಲ ಇಲ್ಲಿ ಕಳಿಸ್ಬೇಕ. ಕಾಲ ಈಸ್ ಈಕ್ವಲ್ ಟು ಚಲಿಸಿದ ದೂರ ಭಾಗಿಸು ಜವ ಆಗತ್ತ. ಕ್ಲಿಯರ್? ನೋಡ್ರಿ, ಕಾಲ ಇಲ್ಲಿ ಕಳಿಸ್ಬೇಕ, ಜವ ಇಲ್ಲಿ ಬಂತ. ಕಾಲ ಅಂದ್ರೆ ತೆಗೆದುಕೊಂಡ ಕಾಲ. ಇವಾಗ ನೋಡ್ರಿ ಏನ್ ಕೊಟ್ಟಾನ? ಚಲಿಸಿದ ದೂರ ಐತಿ, ಜವ ಐತಿ. ಕಾಲ ಇಲ್ಲಿ ಸಮಯ 2 ಬರ್ತಾವ. ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ನೋಡ್ರಿ ಇಲ್ಲಿ. ಫಸ್ಟ್ ತೆಗೆದುಕೊಂಡ ಕಾಲ ಬರ್ತೀನಿ, 2 ಸಮಯ ಬರ್ತಾವ. ಅದ್ರ ಸಂಬಂಧ ಕಾಲ T1 ಅಂತ ತಗೋತೀನಿ. 2 ಸಮಯ ಬರ್ತಾವ, ಅದ್ರ ಸಂಬಂಧ T1 ಅಂತ ತಗೋತೀನಿ. ಯಾಕಂತಂದ್ರ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆದಾಗ ಒಂದ T2 ಬರ್ತದ. ಅದ್ರ ಸಂಬಂಧ ಫಸ್ಟ್ T1 ತಗೊಂಡೆ. ಅವಾಗ ಕಾಲ ಕಂಡಿಡಬೇಕಾದ್ರ ಏನ್ ಬರಿಬೇಕು? ಫಸ್ಟ್ ಚಲಿಸಿದ ದೂರ ಭಾಗಿಸು ಜವ ಬರಿಬೇಕ. ಚಲಿಸಿದ ದೂರ ಅಂದ್ರೆ ಎಷ್ಟೈತಿ? 480 ಭಾಗಿಸು ತೆಗೆದುಕೊಂಡ ಜವ ಎಷ್ಟೈತಿ? ಎಕ್ಸ್ ಐತಿ. ಕಾಲ ಈಸ್ ಈಕ್ವಲ್ ಟು ಚಲಿಸಿದ ದೂರ ಭಾಗಿಸು ಕಾಲ ಬರ್ಕೊಂಡೆ. ಅರ್ಥ ಆಗೈತೆ ಅನ್ಕೋತೀನಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಅದ್ರ ಜವ ಏನ್ ಮಾಡ್ಯಾರಂತ? 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡ್ಯಾರಂತ. ನೋಡ್ರಿ, ಜವ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆದಾಗ ಅದ್ರ ಜವ ಈ ಸದ್ಯ ಎಕ್ಸ್ ಒಳಗ ಹೊಂಟಿತ್ತು. ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಒಳಗೆ ಹೊಂಟಿತ್ತ. 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿರ ಅಂದ್ರ ಮೈನಸ್ ಮಾಡ್ಬೇಕ. ಆದಾಗ ಅದರ ಜವ, ಎದ್ರ ಜವ? ರೈಲಿನ ಜವ. ಅದರ ಜವ ಎಕ್ಸ್ ಹೊಂಟಿತ್ತ, ಕಡಿಮೆ ಮಾಡಿದಕ್ಕೆ -8 ಆತ. ಎಕ್ಸ್ -8 ಕಿಲೋಮೀಟರ್ ಪರ್ ಅವರ್ ಆಗುತ್ತದೆ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ಇವಾಗ ಅಷ್ಟ ದೂರ ಅಂತ ಸೇಮ್ ದೂರ ಕ್ರಮಿಸಾಕ 3 ಗಂಟೆ ಹೆಚ್ಚಾಗ್ತದಂತ ಬರ್ಕೊಳ್ಳೋಣಂತ ಇವಾಗ. ಹೌದಾ? ಇದು ಅರ್ಥ ಆಗೈತಿ ಅನ್ಕೋತೇನೆ. ಯಾಕೆ ಎಕ್ಸ್ -8 ಕಿಲೋಮೀಟರ್ ಪರ್ ಅವರ್ ಆತ? ಕಡಿಮೆ ಮಾಡಿದ್ದಕ್ಕ. ಹೌದಾ? ಇವಾಗ ಕಡಿಮೆ ಆದಾಗ ಸಮಯ ವೇರಿ ಆಕೈತಿ. ಗಾಡಿ ಸ್ಲೋ ಮಾಡಿದ ಸಮಯ ವೇರಿ ಆಕೈತಿ. ಅದರ ಸಂಬಂಧ ಬರ್ಕೊಳ್ಳೋಣ. ಕಾಲ T2 ಅವಾಗ ಒಂದ್ ಸಮಯ ಆಕೈತಿ. ಯಾಕಂದ್ರೆ ಜವ ಕಡಿಮೆ ಆಗೈತೆ ಅಂದ್ರ ಸ್ಪೀಡ್ ಹೆಚ್ಚಿಗೆ ಆಗಿರ್ತದ. ಅದರ ಸಂಬಂಧ ಕಾಲ T2 ತಗೊಳ್ಳೋಣ. ಅವಾಗ ಚಲಿಸಿದ ದೂರ ಅಷ್ಟ ದೂರ ಅಂತ 480 ಕಿಲೋಮೀಟರ್ ಅಂತ. ಅವಾಗ ಏನಾಕೈತೆ ಅಂತ? ಕಡಿಮೆ 3 ಗಂಟೆ ಹೆಚ್ಚಾಯ್ತದಂತ. ಅದಕ್ಕೆ ಇಕ್ವೇಶನ್ ಬರ್ಕೊಳ್ಳೋಣಂತ. ಈಗ ಜವ ಬರಿಬೇಕಾ? ಚಲಿಸಿದ ದೂರ ಭಾಗಿಸು ಜವ ಎಷ್ಟಾಗೈತಿ? ಎಕ್ಸ್ -8 ಕಿಲೋಮೀಟರ್ ಪರ್ ಅವರ್ ಆಗೈತಿ. ಕ್ಲಿಯರ್? ಕಾಲ T2 ಸಿಕ್ತ, 480 ಭಾಗಿಸು ಎಕ್ಸ್ -8. ಇಲ್ಲೊಂದು ಕಾಲ ಸಿಕ್ತ, ಇಲ್ಲೊಂದು ಕಾಲ ಸಿಕ್ತ. ಹೌದಾ? 2 ಕಾಲ ಸಿಕ್ತ. ಇದು ಯಾವಾಗ ತೆಗೆದುಕೊಂಡ ಕಾಲ ಇದೆ? ಆ ರೈಲ್ 480 ಕಿಲೋಮೀಟರ್ ಅನ್ನ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಚಲಿಸುತ್ತಿದ್ದಾಗ. ಇದು ಯಾವಾಗಿಂದ? ಅದ್ರದ್ದು ಜವ ಎಕ್ಸ್ ಕಿಲೋಮೀಟರ್ ಪರ್ ಅವರ್ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಆದಾಗ ಇದ್ರದ್ದು ಸಮಯ. ಇವಾಗ 8 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ದಕ್ಕ 3 ತಾಸು ಹೆಚ್ಚು ತಗೊಂತಂತ. ಯಾಕೆ 3 ತಾಸು ಹೆಚ್ಚು ತಗೊಂತಂದ್ರ ಅದ್ರ ಜವ ಕಡಿಮೆ ಮಾಡಿದಕ್ಕ 3 ತಾಸು ಹೆಚ್ಚು ತಗೊಂತಂತ. 3 ತಾಸು ಹೆಚ್ಚು ಅನ್ನೋದೇನದ? ವ್ಯತ್ಯಾಸ. ಫಸ್ಟ್ಗೆ ಹೋಗಿದ್ರ ಅದ್ ಬರಬ್ಬರ ಟೈಮಿಗೆ ಹೋಗಿದ್ರೆ 3 ತಾಸು ಹೆಚ್ಚು ಕಡಿಮೆ ಹಾಕಿರ್ಕಿಲ್ಲ. ಆದ್ರೆ ಈಗ ಹೆಚ್ಚು ಕಡಿಮೆ ಆಗತ್ತದ ಅಂತಂದ್ರ ಫಸ್ಟ್ ಹೋಗೋ ಸಮಯಕ್ಕ ಈಗ ಹೋಗೋ ಸಮಯಕ್ಕ ವ್ಯತ್ಯಾಸ ಆಗತೈತಿ. ಎಷ್ಟು ವ್ಯತ್ಯಾಸ ಆಗತೈತಿ? 3 ತಾಸು ವ್ಯತ್ಯಾಸ ಆಗತೈತಿ. ಹೌದಾ? ಇವಾಗ ಈಗ ಎದರೊಳಗೆ ಎದನ್ನ ಕಳೆದಾಗ ಇದ T1 ಸಮಯ, ಇದಿಷ್ಟು ಸಮಯ ಇದೆ.
ಇದಿಷ್ಟು ಸಮಯ, ಇದಿಷ್ಟು ಸಮಯ. ಯಾವ ಸಮಯ ಕಳೆದ್ರ ವ್ಯತ್ಯಾಸ ಅಂದ್ರೆ ಕಳೆಯೋದಾ? ಯಾವ ಸಮಯ ಕಳೆದ್ರೆ 3 ತಾಸು ಬರ್ತೈತಿ? ದೊಡ್ಡ ಸಮಯದೊಳಗ ಚಿಕ್ಕ ಸಮಯ ಕಳೆದ್ರೆ 3 ತಾಸು ವ್ಯತ್ಯಾಸ ಬರ್ತದ. ಇವಾಗ ಯಾವುದು ದೊಡ್ಡ ಸಮಯ ನೋಡ್ರಿ, ಇಲ್ಲೇ ಒಂದ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. 40 ಕಿಲೋಮೀಟರ್ 10 ಕಿಲೋಮೀಟರ್ ಪರ್ ಅವರ್ ಚಲಿಸತ್ ಅನ್ಕೊಳ್ಳೋಣ. 10 ಒಂದ್ಲೆ 4 10 4 ಸಾರಿ 10 ಒಂದ್ಲೆ 10 10 4 40 4 ಗಂಟೆ ತಗೋಂತ. ಅದ ದೂರ ಚಲ್ಸಾಕ 2 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿ ನಾನು. ಈ ಸದ್ಯ 10ರಾಗ ಹೊಂಟಿತ್ತ 2 ಕಡಿಮೆ ಮಾಡಿನ ಅಂದ್ರೆ 8ರಾಗ ಹೊಂಟ. ಅವಾಗ ಸಮಯ ಎಷ್ಟು ಹೋದ ನೋಡ್ರಿ, 8 ಒಂದ್ಲೆ 8 8 5 40 5 ಗಂಟೆ ತಗೋಂತ. ಕ್ಲಿಯರ್? ಅದ್ರದ್ದು ಜವವನ್ನ ಕಡಿಮೆ ಮಾಡಿದಾಗ ತೆಗೆದುಕೊಳ್ಳುವ ಸಮಯ ಹೆಚ್ಚಿಗೆ ಆಗತೈತಿ, ದೊಡ್ಡ ಸಮಯ ಬರಾಕತೈತಿ. ಎಷ್ಟು ಬರಾತೈತಿ? 1 ತಾಸು ಹೆಚ್ಚು ಕಡಿಮೆ ಬರಾತ ನೋಡ್ರಿ. 4 ಗಂಟೆ ತಗೋತಿತ್ತ, ಈಗ 5 ಗಂಟೆ ತಗೊಳತ್ತಂದ್ರೆ 1 ತಾಸು ಹೆಚ್ಚಿಗೆ ತಗೋಂತ. ಯಾಕೆ 1 ತಾಸು ಹೆಚ್ಚಿಗೆ ತಗೋಂತ? 2 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ ತಗೋಂತ. ಹೌದಾ? ಇದರೊಳಗೆ ದೊಡ್ಡ ಸಮಯ ಯಾವ್ದ? ಇದ. ಚಿಕ್ಕ ಸಮಯ ಇದ. ಹೌದಾ? ನೋಡ್ರಿ, ಯಾವಾಗ ಮೈನಸ್ ಮಾಡ್ತಾವಲ್ಲ ಅವಾಗ ದೊಡ್ಡ ಸಮಯ ಬರ್ತದ. ಇದರೊಳಗ ದೊಡ್ಡ ಸಮಯ ಇದೆ. ಯಾಕಂದ್ರ ಇಲ್ಲಿ ಜವವನ್ನ ಕಡಿಮೆ ಮಾಡಾಕತ್ತೇವಂದ್ರ ಇದು ದೊಡ್ಡ ಸಮಯ. ಕ್ಲಿಯರ್? ಜವವನ್ನ ಕಡಿಮೆ ಮಾಡಿದಾಗ ದೊಡ್ಡ ಸಮಯ ಸಿಕ್ಕೈತಿ. ಜವ ಅಷ್ಟೇ ಇದ್ದಾಗ 4 ಗಂಟೆ ಸಿಕ್ಕದ. ಕ್ಲಿಯರ್? ಇದು ಜವ ಕಡಿಮೆ ಮಾಡಿದಾಗ ದೊಡ್ಡ ಸಮಯ ಸಿಕ್ತ. ಅದ್ರ ಸಂಬಂಧ T2 ಒಳಗ T1 ಕಳಿಬೇಕ. ಹೌದಾ? 5ರೊಳಗ 1 ಕಳೆದ್ರೆ 1 ತಾಸು ಬೇರೆಯಾಗಿ ಸಿಗ್ತತ್ ನಮಗ. ಹೌದಾ? ಇದರೊಳಗ T2 ಒಳಗ T1 ಅನ್ನ ಕಳೆದ್ರ 3 ತಾಸು ವೇರಿಯಾಗಿ ಸಿಗ್ತದ. 3 ತಾಸು ಕೊಟ್ಟಲ್ಲ, ಅದ್ರ ಸಂಬಂಧ ಬರ್ಕೊಂಡೆ. ಹೌದಾ? T2 ಮೈನಸ್ T1 ಅಂತ ಯಾಕೆ ಬರ್ಕೊಂಡೆ? ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇದೆ. ನೀವು T1 ಮೈನಸ್ T2 ಬರ್ಕೋತೀರಿ, ದೊಡ್ಡ ತಪ್ಪಾಗ್ತದ. T2 ಫಸ್ಟ್ ಸಮಯ, T2 ಅಂದ್ರೆ ದೊಡ್ಡ ಸಮಯ, T2 ಮೈನಸ್ T1 ಅಂತ ಮಾಡ್ಬೇಕ, ಅದು 3 ಗಂಟೆ. ಹೌದಾ? T2 ಅಂದ್ರೆ 480 ಭಾಗಿಸು x ಮೈನಸ್ 8 ದೊಡ್ಡ ಸಮಯದೊಳಗ. ಚಿಕ್ಕ ಸಮಯ 480 ಭಾಗಿಸು x ಈಸ್ ಈಕ್ವಲ್ ಟು 3. ಇವಾಗ 480ನ ಸಾಮಾನ್ಯ ತಗೊಳ್ರಿ, ಹೊರಗೆ ತಗೊಳ್ರಿ. ಏನ್ ಉಳಿತಿಲ್ಲ? 1 ಭಾಗಿಸು x ಮೈನಸ್ 8 ಉಳಿತ. ಈ ಮೈನಸ್ ಅನ್ನ ಹಂಗ ಬರ್ಕೊಳ್ರಿ. 480 ನಾವು ತಗೊಂಡ್ರ ಅಲ್ಲಿ ಏನಿಲ್ಲ ಅಂದ್ರೆ 1 ಉಳಿತದ. x ಈಸ್ ಈಕ್ವಲ್ ಟು 3. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತಾನೆ. ಇದನ್ನ ನೀವು ಎಕ್ಸಾಮ್ದೊಳಗೆ ಬರಿಬಾರ್ದ, ನಿಮಗ ಅರ್ಥ ಆಗ್ಲಿ ಅಂತ ಹೇಳಿರೋದು, ಕಾನ್ಸೆಪ್ಟ್ ಕ್ಲಿಯರ್ ಆಗ್ಲಿ ಅಂತ. ಕ್ಲಿಯರ್? ನೆಕ್ಸ್ಟ್, ಇವಾಗ ನೋಡ್ರಿ, 480 ಇಲ್ಲಿ ಗುಣಾಕಾರ ಸಂಬಂಧ ಐತಿ, ಆ ಸರಿ ಕಳಿಸ್ತಾನೆ, ಭಾಗಾಕಾರ ಆಗತ್ ನೋಡ್ರಿ. 1 ಭಾಗಿಸು x ಮೈನಸ್ 8 ಮೈನಸ್ 1 ಭಾಗಿಸು x ಈಸ್ ಈಕ್ವಲ್ ಟು 3 ಅಷ್ಟ ಐತಿ. ಗುಣಾಕಾರ 480 ಇತ್ತು, ಈ ಸೈಡ್ ಬಂದ್ರೆ ಭಾಗಾಕಾರ 480 ಆಯ್ತು. ಕ್ಲಿಯರ್? ಈಗ ನೋಡ್ರಿ, ಭಿನ್ನ ರಾಶಿ ವ್ಯವಕಲನ ಮಾಡ್ಕೊಳ್ಳೋಣ. ಇದರಿಂದ ಇದಕ್ಕೆ ಗುಣಾಕಾರ ಮಾಡೋಣ. ಏನಾಗತ್ತ? x ಮೈನಸ್ 8 ಇಂಟು x. x ಒಂದ್ಲೆ x, ಇಲ್ಲಿ 2 ಪದ ಅದಾವ, ಬ್ರಾಕೆಟ್ ಒಳಗೆ ಬರಿಬೇಕ. x ಮೈನಸ್ 8 ಒಂದ್ಲೆ x ಮೈನಸ್ 8, x ಮೈನಸ್ 8 ಒಂದ್ಲೆ x ಮೈನಸ್ 8 ಈಸ್ ಈಕ್ವಲ್ ಟು ಕಡ್ತಾ ಹೊಡಿ ನೋಡ್ರಿ. 3 ಒಂದ್ಲೆ 3, 3 ಒಂದ್ಲೆ 3, 1 ಉಳಿತ, 18 ಆತ. 3 6 18, 0 ಹೆಂಗೈತಿ ಹಂಗ ಬರೀರಿ. 1 ಭಾಗಿಸು 160 ಬಂತ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇವಾಗ x ಅಷ್ಟೇ ಇರ್ಲಿ, ಮೈನಸ್ ಇಂಟು ಪ್ಲಸ್ ಮೈನಸ್ x. ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್ 8 ಡಿವೈಡೆಡ್ ಬೈ x ಇಂಟು x ಸ್ಕ್ವೇರ್ ಮೈನಸ್ x ಇಂಟು 8 x ಈಸ್ ಈಕ್ವಲ್ ಟು 160. ಕ್ಲಿಯರ್? ಪ್ಲಸ್ x ಮೈನಸ್ x ಕ್ಯಾನ್ಸಲ್. ಹೌದಾ? ಇವಾಗ ನೋಡ್ರಿ, ಗುಣಾಕಾರ ಮಾಡ್ತೇನೆ. ಓರೆ ಗುಣಾಕಾರ, ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ರಿ, ಇದರಿಂದ ಇದಕ್ಕೆ ಗುಣಾಕಾರ ಮಾಡ್ರಿ. x ಸ್ಕ್ವೇರ್ ಮೈನಸ್ 8x ಒಂದ್ಲೆ x ಸ್ಕ್ವೇರ್ ಮೈನಸ್ 8x. ಕ್ಲಿಯರ್? ನೆಕ್ಸ್ಟ್ 168 ನೋಡ್ರಿ, 168 16 128. ಹೌದಾ? 0 ಹೆಂಗೈತಿ ಹಂಗ ಬರೀರಿ. ಇವಾಗ ನೋಡ್ರಿ, x ಸ್ಕ್ವೇರ್ ಮೈನಸ್ 8x ಬಲಭಾಗದೊಳಗಿರೋದನ್ನ ಎಡಭಾಗದೊಳಗೆ ಬರೀರಿ, ಎಡಭಾಗದೊಳಗಿರೋದನ್ನ ಬಲಭಾಗದೊಳಗೆ ಬರೀರಿ, ಏನೋ ತೊಂದರೆ ಇಲ್ಲ. ಹೌದಾ? x ಸ್ಕ್ವೇರ್ ಮೈನಸ್ 8x ಪ್ಲಸ್ 1280 ಈ ಸೈಡ್ ಬಂದ್ರೆ ಮೈನಸ್ 1280 ಆಗತ್ತ.
ಕ್ಲಿಯರ್ ಈಸ್ ಈಕ್ವಲ್ ಟು 0. ನಮಗ್ ಬೇಕಾಗಿರುವಂತ ವರ್ಗ ಸಮೀಕರಣ ಇದ ನೋಡ್ರಪ್ಪ. ಅರ್ಥ ಆಗೈತೆ ಅನ್ಕೋತಾನೆ. ಕ್ಲಿಯರ್. ಈ ಕ್ಲಾಸ್ ನಿಮಗೆ ಇಷ್ಟ ಆಗೈತೆ ಅನ್ಕೋತಾನೆ. ಇಷ್ಟ ಆಗಿತ್ತಂದ್ರ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದಾನೆ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.